ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂದರೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಬೇಕಾಗುತ್ತೆ. ಹಾಗೆ ಮುಂದಿನ ಎಪಿಸೋಡ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಆ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ಆಲ್ರೆಡಿ ನಾನು ಕಳೆದ ಸಂಚಿಕೆಯಲ್ಲಿ ತಿಳಿಸಿದ್ದೆ, ವಿವೇಕ್ ಆಫೀಸಲ್ಲಿ ಫಾರಿನ್ ಡೆಲಿಕೇಟ್ಸ್ ಎಲ್ಲ ಬಂದಿರ್ತಾರೆ. ಸೊ ಟೆಂಪಲ್ ಡಿಸೈನ್ಗೆ ಆವಾಗ ಗೌರಿ ಡಿಸೈನ್ ಮಾಡಿಬಿಟ್ಟು ಕೊಟ್ಟಿರ್ತಾಳೆ. ಸೊ ಅದನ್ನು ನೋಡ್ದೇ ವಿವೇಕು ಅರ್ಧ ಹಾಕ್ಬಿಡ್ತಾನೆ. ಆಮೇಲೆ ಇದನ್ನೇನು ಮನೆ ಮುಂದೆ ಬಿಡುವಂತಹ ರಂಗೋಲಿನ, ಇದು ಟೆಂಪಲ್ ಡಿಸೈನು, ಇದಕ್ಕೆ ತುಂಬ ಟ್ಯಾಲೆಂಟ್ ಇರಬೇಕು, ನಿನಗೆಲ್ಲಿದೆ ಆ ಥರ ಟ್ಯಾಲೆಂಟು ಅಂತೇಳ್ಬಿಟ್ಟು ಗೌರಿಗೆ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿ ಬೈದ್ಬಿಟ್ಟಿರ್ತಾನೆ. ಸೊ ಅದಕ್ಕೆ ಗೌರಿ ತುಂಬಾ ಕೋಪ ಕೂಡ ಮಾಡ್ಕೊಂಡಿರ್ತಾಳೆ. ಸೊ ಅವಳ ಆಫೀಸಿಗೆ ಬಂದಿದ್ದ ಉದ್ದೇಶ ಒಂದೇ, ಅವಳಲ್ಲಿರುವಂತಹ ಟ್ಯಾಲೆಂಟನ್ನು ತೋರಿಸ್ಬೇಕು, ಹಾಗೆ ಪ್ರಪಂಚಕ್ಕೆ ತೋರಿಸ್ಬೇಕು ಅನ್ನೋಂತಹ ಒಂದು ಆಸೆ ಇಟ್ಕೊಂಡ್ಬಂದಿರ್ತಾಳೆ. ಸೊ ಅದಕ್ಕೆ ವಿವೇಕು ನೀರು ಎರ್ಚ್ಬಿಟ್ಟಿರ್ತಾನೆ. ಸೊ ಅದಕ್ಕೆ ಅವಳು ಕೋಪ ಮಾಡಿಕೊಂಡು ಮನೆಗೆ ಹೋಗೋದಕ್ಕೆ ಆಚೆ ಬರ್ತಾಳೆ. ಆಗ ವಿವೇಕ್ ಇದ್ಬಿಟ್ಟು ಕಾರಲ್ಲೇ ಹೋಗೋಣ ಅಂತ ಹೇಳ್ತಾರೆ. ಆದರೆ ಗೌರಿ ಕಾರಲ್ಲಿ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಒಂದು ಆಟೋ ಕರೀತಾಳೆ. ಆಟೋ ಕರೆದ್ಮೇಲೆ ಆಟೋದವ್ರ ಮುಂದೆನೇ ಇಬ್ಬರು ಜಗಳ ಆಡ್ಕೊಂಡು ನಿಂತಿರ್ತಾಳೆ. ಆಗ ಆಟೋದವ್ರು ಇದ್ಬಿಟ್ಟು, ಗಂಡ ಹೆಂಡತಿ ನಡುವೆ ನನ್ನನ್ನು ಯಾಕೆ ತೊಗೊಂಬರ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವರಿಗೆ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ವಿವೇಕ್ ಇದ್ಬಿಟ್ಟು ಬಂದು ಕಾರಲ್ಲಿ ಕೂತ್ಕೊತಾರೆ. ಅದಕ್ಕೆ ಗೌರಿ ಇದ್ಬಿಟ್ಟು, ನನಗೂ ಸ್ವಾಭಿಮಾನ ಇದೆ, ನನಗೂ ಎಲ್ಲರ ಮುಂದೆ ಅಷ್ಟು ಅವಮಾನ ಮಾಡಿದ್ದೀರಾ, ನಾನು ನಿಮ್ಮ ಜೊತೆ ಬರೋದಿಲ್ಲ, ನಾನು ನಿಮ್ಮ ಜೊತೆ ಮಾತಾಡೋದಿಲ್ಲ ಅಂತೇಳ್ಬಿಟ್ಟು ಕೊನೆಗೂ ಆಟೋ ಹತ್ಕೊಂಡು ಆಟೋದಲ್ಲಿ ಮನೆಗೆ ಹೋಗ್ತಾಳೆ. ಆಮೇಲೆ ವಿವೇಕು ನೋಡ್ಕೊಂಡು ನಿಂತಿರ್ತಾಳೆ ಗೌರಿ ಹೋಗೋದನ್ನು. ಆಮೇಲೆ ಗೌರಿ ಹೋದ್ಮೇಲೆ ಮನಸ್ಸಲ್ಲಿ ಅಂದ್ಕೊಳ್ತಾನೆ, ಎಲ್ಲೇ ಹೋದ್ರೂ ಕೊನೆಗೆ ಮನೆಗೆ ಬರಬೇಕು ತಾನೆ, ಇಲ್ಲಿ ಆಫೀಸಿಂದ ನೀನು ಕೋಪ ಮಾಡ್ಕೊಂಡು ಹೋದ್ರೂ ಮನೇಲಿ ಸಿಗ್ತೀಯಾ, ಸೊ ಆವಾಗ ನಾನು ನಿನ್ನನ್ನು ವಿಚಾರಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಮನಸ್ಸಲ್ಲೇ ಅಂದ್ಕೊಂಡು ವಿವೇಕ್ ಕೂಡ ಮನೆಗೆ ಹೋಗ್ತಾನೆ. ಅದಾದಮೇಲೆ ಈ ಕಡೆ ಚಿನ್ನು ಇದ್ಬಿಟ್ಟು ಆಲ್ರೆಡಿ ಅವಳ ಫ್ರೆಂಡಿಗೆ ಕ್ರಿಕೆಟ್ ಬ್ಯಾಟಲ್ಲಿ ಹೊಡೆದ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಇರ್ತಾಳೆ. ಸೊ ಆವಾಗ ಇದೇನಪ್ಪ ಈ ಥರ ಆಯಿತು ಅಂತೇಳ್ಬಿಟ್ಟು ಚಿನ್ನು ಯೋಚನೆ ಮಾಡಿಕೊಂಡು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರ್ತಾಳೆ. ಸೊ ಆಗ ಸ್ಟೇಷನ್ನ ಇನ್ಸ್ಪೆಕ್ಟ್ರ್ ಬಂದ್ಬಿಟ್ಟು ಕೇಳ್ತಾರೆ, ನೀನಂತ ರೌಡಿನ, ನಿನ್ಗೆ ಅಷ್ಟೊಂದು ಕೋಪ ಇದೆಯಾ, ಹೋಗ್ಬಿಟ್ಟು ಆ ಹುಡುಗನಿಗೆ, ಅಮಾಯಕ ಹುಡುಗನಿಗೆ ಕ್ರಿಕೆಟ್ ಬ್ಯಾಟಲ್ಲಿ ಸಾಯೋ ಥರ ಹೊಡೆದಿದ್ಯಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಅದಕ್ಕೆ ಚಿನ್ನು ಇದ್ಬಿಟ್ಟು, ನಾನೇನು ಸುಮ್ಮನೆ ಹೊಡೆದಿಲ್ಲ, ಸೊ ಅವನು ನಮ್ಮ ಅಕ್ಕನ ಬಗ್ಗೆ ಕೆಟ್ಟದಾಗಿ ಮಾತಾಡ್ದೆ, ಅದಕ್ಕೋಸ್ಕರ ನಾನು ಹೊಡೆದಿದ್ದೀನಿ ಅಂತ ಹೇಳ್ತಾನೆ. ನಿನಗೆ ಎಷ್ಟು ತಪ್ಪು ಮಾಡಿನೂ ಎಷ್ಟು ಕೊಬ್ಬು ಇದೆ, ನಿನಗೆ ಆ್ಯಟಿಟ್ಯೂಡ್ ಇದೆ, ಸೊ ಅದನ್ನೆಲ್ಲ ಕರಗಿಸ್ತೀನಿ ನಾನು, 4 ದಿನ ಜೈಲಲ್ಲಿದ್ದರೆ ನಿನಗೇನೆ ಗೊತ್ತಾಗುತ್ತೆ, ಎಲ್ಲನೂ ಕರಗೋಗ್ಬಿಡುತ್ತೆ ನಿನಗೆ, ನೀನಂತ ರೌಡಿನ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟ್ರು ಚಿನ್ನಗೆ ಬೈತಾ ಇರ್ತಾನೆ. ಸೊ ಅದಾದಮೇಲೆ 4 ದಿನ ಸ್ಟೇಷನಲ್ಲೇ ಇದ್ದರೆ ನಿನಗಿರುವಂತಹ ಕೊಬ್ಬು ಆ್ಯಟಿಟ್ಯೂಡ್ ಎಲ್ಲ ಕರಗೋಗುತ್ತೆ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟ್ರು ಹೋಗ್ತಾರೆ. ಅದಾದಮೇಲೆ ಅವ್ರ ಅಪ್ಪ ಅಮ್ಮ ಸ್ಟೇಷನಲ್ಲೇ ಕೂತಿರ್ತಾರೆ. ಅದಾದಮೇಲೆ ತುಂಬ ಜನಕ್ಕೆ ಫೋನ್ ಮಾಡಿ ಹೆಲ್ಪ್ ಕೇಳ್ತಾ ಇರ್ತಾರೆ, ಬಟ್ ಯಾರೂ ಹೆಲ್ಪ್ ಮಾಡೋದಕ್ಕೆ ರೆಡಿ ಇರೋದಿಲ್ಲ. ಸೊ ಅದಕ್ಕೆ ಚಿನ್ನು ಅಪ್ಪ ಇದ್ಬಿಟ್ಟು ಕಾಂತಲಕ್ಷ್ಮಿ ಹತ್ರ ಬಂದ್ಬಿಟ್ಟು ಹೇಳ್ತಾರೆ, ಸೊ ಇವಾಗ ನಮಗೆ ಸಹಾಯಕ್ಕೆ ಯಾರೂ ಬರ್ತಾಯಿಲ್ಲ, ತುಂಬ ಜನ ಫೋನ್ ಕೂಡ ರಿಸೀವ್ ಮಾಡ್ತಾಯಿಲ್ಲ, ರಿಸೀವ್ ಮಾಡಿದವರು ಕೂಡ ಈ ವಿಷಯ ಕೇಳಿದ ತಕ್ಷಣ ಎಲ್ಲ ಹಾಗೆ ಕಟ್ ಮಾಡ್ತಾಯಿದ್ದಾರೆ, ನಮಗೆ ಇವಾಗ ಯಾರು ಸಹಾಯ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ತಲೆ ಮೇಲೆ ಕೈ ಹೊತ್ಕೊಂಡು ಪೊಲೀಸ್ ಸ್ಟೇಷನಲ್ಲೇ ಕೂತ್ಕೊಂಡಿರ್ತಾರೆ. ಸೊ ಅದಾದಮೇಲೆ ಗೌರಿ ಮನೆಗೆ ಬಂದುಬಿಟ್ಟು ಅವಳ ಪ್ರಕಾರ ಅವಳದ್ದು ಅಡುಗೆ ರೂಟೀನ್ ಏನಿರುತ್ತೆ ಅದನ್ನು ಮಾಡ್ತಾ ಇರ್ತಾಳೆ. ಆವಾಗ ವಿವೇಕ್ ಬಂದುಬಿಟ್ಟು, ನೀನು ಮಾಡಿರೋ ಅಡುಗೆ ನಾನು ತಿನ್ನೋದಿಲ್ಲ, ನನಗೇನು ಮಾಡಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಗೌರಿ ಇದ್ಬಿಟ್ಟು, ನನಗೂ ಸ್ವಾಭಿಮಾನ ಇದೆ, ನಾನು ಯಾಕೆ ನಿಮಗೆ ಅಡುಗೆ ಮಾಡಿಕೊಡ್ಲಿ, ನಿಮ್ಮ ಮಾಡೋ ಥರ ಮಾಡಿರ್ತೀನಿ, ನಿಮಗೆ ಬೇಕಿದ್ದರೆ ತಿನ್ನಿ ಅಂತ ಹೇಳ್ದೆ. ಆದರೆ ವಿವೇಕ್ ಇದ್ಬಿಟ್ಟು, ನನಗೂ ಅಡುಗೆ ಮಾಡೋಕ್ಕೆ ಬರುತ್ತೆ, ನನಗೂ ಬ್ರೆಡ್ ಆಮ್ಲೆಟ್ ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟು, ನನಗೇನು ಬೇಕೋ ಅದನ್ನು ನಾನೇ ತಿಂತೀನಿ ಅಂತ ಹೇಳ್ಬಿಟ್ಟು ಮೊಟ್ಟೆನ ಚಪಾತಿಲಿ ಲಟ್ಸೋ ಅಂಥ ಮಣೆಯಲ್ಲಿ ಹೊಡಿಯೋಕ್ಕೆ ಹೋಗ್ತಾನೆ. ಆಗ ಗೌರಿ ಇದ್ಬಿಟ್ಟು, ಅಯ್ಯೋ ಮೊಟ್ಟೆ ಸರ್, ಇವತ್ತು ನಮ್ಮ ಕಿಚನಲ್ಲಿ ಸುತ್ತಿಗೆ ಇದ್ದಿದ್ರೆ ಇವತ್ತು ನಿಮಗೆ ಇದೇ ಆಗೋಗ್ಬಿಡ್ತಾಯಿತ್ತು, ಒಡೆದೇ ಹಾಕ್ಬಿಡ್ತಾಯಿದ್ರು ಅಂತ ಹೇಳ್ತಾರೆ. ಆಮೇಲೆ ವಿವೇಕ್ ಇದ್ಬಿಟ್ಟು, ಸೊ ಮೊಟ್ಟೆನ ಇದರಲ್ಲೆಲ್ಲ ಹೊಡೆಯೋದು, ಚಾಕುವಲ್ಲಿ ಹೊಡಿಬೇಕು ಅಂತ ಹೇಳ್ಬಿಟ್ಟು ಹೋಗಿ ಚಾಕು ತೊಗೊಂಬರ್ತಾನೆ. ಆವಾಗ ಗೌರಿಗೆ ಗೊತ್ತಾಗುತ್ತೆ, ವಿವೇಕೆ ಏನು ಅಡುಗೆ ಮಾಡೋದಕ್ಕೆ ಬರೋದಿಲ್ಲ, ಇಲ್ಲಿ ಸುಮ್ಮನೆ ನನ್ನ ಮುಂದೆ ಬಂದುಬಿಟ್ಟು ಬಿಲ್ಡಪ್ ಕೊಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ರೇಗಿಸೋಣ, ಇನ್ನೂ ಸ್ವಲ್ಪ ಮಜಾ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಚಾಕು ಅಲ್ಲೆಲ್ಲ ಮೊಟ್ಟೆ ಹೊಡೆಯೋದು ಅಂತ ಹೇಳ್ತಾನೆ. ಆಮೇಲೆ ಹೋಗ್ಬಿಟ್ಟು ಒಂದು ಸ್ಪೂನ್ ತೊಗೊಂಬಂದ್ಬಿಟ್ಟು
ಬ್ರೆಡ್ ಆಮ್ಲೆಟ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದನ್ನೆಲ್ಲ ನೋಡಿಬಿಟ್ಟು ಗೌರಿ ಸುಮ್ಮನೆ ರೇಗಿಸ್ತಾ ಇರ್ತಾಳೆ, ವಿವೇಕ್ ಹರ್ಟ್ ಆಗೋ ಥರ ರೇಗಿಸ್ತಾ ಇರ್ತಾಳೆ. ಸೊ ಆದ್ರೂ ವಿವೇಕ್ ಏನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಬ್ರೆಡ್ ಆಮ್ಲೆಟ್ ಮಾಡ್ಕೊತಾನೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು.